ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ವೀರಶೈವ ಸನಾತನ ಸಂಸ್ಕೃತಿ ಪ್ರಸಾರ ಕೇಂದ್ರ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಟ್ಟ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ತಿಳಿದು ಸಾರ್ಥಕಪಡಿಸಿಕೊಳ್ಳೋಣ. ಈಗ ನಮ್ಮ ಧರ್ಮಪೀಠದಿಂದ ಈಗಾಗಲೇ ಸಾಕಷ್ಟು ಧ್ವನಿ ಮುದ್ರಣಗಳನ್ನು ಮಾಡಿ ಮುಖಾಮುಖಿಯಾಗಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಜನಗಳ ಕರ್ಣಗಳಿಗೆ ಮತ್ತು ಕಣ್ಣುಗಳಿಗೆ, ಮನಸ್ಸಿಗೆ ಹಲವಾರು ವೀರಶೈವ ಧರ್ಮದ ವಾಸ್ತವಿಕ ವಿಷಯಗಳನ್ನು ಸಂಶೋಧನಾತ್ಮಕವಾಗಿ, ತರ್ಕಬದ್ಧವಾಗಿ, ವಿಮರ್ಶಾತ್ಮಕವಾಗಿ, ಆಧಾರಬದ್ಧವಾಗಿ ಭೌತಿಕ, ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ ಈ ಎಲ್ಲ ಆಧಾರಗಳಿಂದ ನಾವು ಪ್ರಸ್ತುತಪಡಿಸ್ತಲೇ ಬಂದಿದ್ದೇವೆ. ಇನ್ನು ಮುಂದೂ ಕೂಡ ಅದೇ ಕೆಲಸವನ್ನು ಮಾಡ್ತೀವಿ. ಆದರೆ ಇದುವರೆಗೂ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾಗ್ಯೂ ಇನ್ನೂ ಸಾಕಷ್ಟು ಪ್ರತಿಕ್ರಿಯೆಗಳು ಬರಬೇಕಾಗಿದೆ. ಆದ್ದರಿಂದ ತಾವು ದಯವಿಟ್ಟು ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ಜಾಗೃತರಾಗಿ, ಈ ವಿಷಯಗಳನ್ನು ಇವರು ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಾ ಇದ್ದಾರೋ, ಜನಗಳು ಅನುಕೂಲಕ್ಕೆ ಹೇಳ್ತಾ ಇದ್ದಾರೋ, ಅಪ್ಡೇಟ್ ಆಗಲಿ, ಜನಗಳು ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೋ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು. ಇದು ಬಹಳ ಮುಖ್ಯ. ಇದು ವಿಡಿಯೋಗಳನ್ನು ಮಾಡಿ ಹಣ ಸಂಪಾದನೆಗಲ್ಲ, 100ಕ್ಕೆ 100 ಇದು ಸತ್ಯ. ಯಾವುದೇ ಕಾರಣಕ್ಕೂ ಯಾರೋ ಚಿಲ್ಲರೆ ಜನಗಳು ಯೂಟ್ಯೂಬ್ ಮಾಡ್ತಾರಲ್ಲ ಹಣ ಸಂಪಾದನೆಗೆ, ಆ ಥರದ್ದಲ್ಲ ಇದು. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಧರ್ಮಪೀಠ. ಇದು ನಿಮಗೆ ಇದು ಪ್ರಕಾಶ ಆಗದೇ ಇರ್ಬೋದು, ಅಥವಾ ಹೆಚ್ಚು ಪ್ರಚಾರದಲ್ಲಿ ಇಲ್ಲದೇ ಇರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಮಠದ ರೀತಿಯಲ್ಲಿ ವಿಜೃಂಭಿಸ್ತಾ ಇಲ್ಲದೇ ಇರ್ಬೋದು. ಆದರೆ ಇದರಲ್ಲಿ ಸಾಕ್ಷಾತ್ ಕೈಲಾಸದಿಂದ ಬರತಕ್ಕಂಥ ಸತ್ಯಾಂಶಗಳು ಬರ್ತವೆ. ಇದು ಬಹಳ ಮುಖ್ಯ. ನೀವು ಎಲ್ಲೇ ಹೋದರೂ ಕೂಡ ಇಂಥ ಸಂಶೋಧನಾತ್ಮಕ ವೀರಶೈವ ಧರ್ಮದ ಧರ್ಮಗುರು ಪ್ರವಚನ ನಿಮಗೆ ಎಲ್ಲೂ ಸಿಗೋದಿಲ್ಲ. ಇದು ಸತ್ಯ, ಬರೀ ಸತ್ಯ ಅಲ್ಲ, ಸತ್ಯ ಸತ್ಯ ಸತ್ಯ. ಆದ್ದರಿಂದ ನೀವು ಈ ವಿಷಯಗಳನ್ನು ಬಹಳ ಚೆನ್ನಾಗಿ ಜಾಗೃತರ ತಿಳ್ಕೊಳ್ಳಿ. ನೀವಂತೂ ಈ ಪುಸ್ತಕಗಳನ್ನು ಓದಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಈ ಪುಸ್ತಕ ನಿಮಗೆ ಸಿಗೋದೂ ಇಲ್ಲ. ಮತ್ತು ನಾವು ಮಠಸ್ಥರ ಪರಂಪರೆ ಆದ್ದರಿಂದ ಇಂಥ ವಿಷಯಗಳನ್ನು ಮೊದಲಿಂದಲೂ ಕೂಡ ಈ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಇಂಥ ಗೊಂದಲಗಳನ್ನು ನೂರಾರು ವರ್ಷಗಳಿಂದಲೂ ನೋಡಿಕೊಂಡು ಬಂದಿರೋದ್ರಿಂದ ಇವುಗಳಿಗೆ ಒಂದು ಪರಿಹಾರವನ್ನು ಸೂಚಿಸಬೇಕು, ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಕೆಲಸವನ್ನು ಕೈಗೊಂಡು ಬಿಟ್ಟರೆ ನಮಗೆ ಬೇಕಾದಷ್ಟು ನಿಮ್ಮಂತೆ ನಮಗೂ ಕೂಡ ಕೆಲಸಗಳಿದ್ದಾವೆ. ಆದರೂ ಕೂಡ ನಾವು ಅವುಗಳನ್ನು ಒಂದು ಬದಿಗೊತ್ತಿ ಅವಕ್ಕೆ ಬೇರೆ ಸಮಯವನ್ನು ನಿಗದಿ ಮಾಡಿ ನಿಮಗೋಸ್ಕರ, ನಮ್ಮ ಇತಿಹಾಸಕ್ಕೋಸ್ಕರ, ನಮ್ಮ ವೀರಶೈವ ಧಾರ್ಮಿಕ ಇತಿಹಾಸದ ಒಂದು ಪ್ರಸಾರಕ್ಕೋಸ್ಕರ ಜಂಗಮನ ಕೆಲಸ ಧರ್ಮ ಪ್ರಸಾರವಾದ್ದರಿಂದ ನಾವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತಗೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳಿ. ನಿಮಗೆ ಇದು ತಿಳ್ಕೊಳ್ಳೋದ್ರಿಂದ ಅನುಕೂಲ ಇದೆ. ಇಲ್ಲಾಂದರೆ ನೀವು ಸಮಾಜದಲ್ಲಿ ಗೊಂದಲಕ್ಕೊಳಗಾಗ್ತೀರಾ. ಉದಾಹರಣೆಗೆ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಅಂತ ಇಟ್ಕೊಳ್ಳೋಣ. ಏನು ಮಾಡ್ತಾರೆ ಕೆಲವರು, ಇಷ್ಟಲಿಂಗ ಬೇರೆ, ಸ್ಥಾವರಲಿಂಗ ಬೇರೆ ಅಂಥೇಳಿ ಯಾವುದೋ ಒಂದೆರಡು ವಚನಗಳ ಆಧಾರಗಳನ್ನು ಕೊಟ್ಟು ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಇನ್ನೊಬ್ಬರ ಶರಣರ ವಚನಗಳ ಮೇಲೆ ಅವಲಂಬಿತರಾಗಿ ಡಿಪೆಂಡ್ ಆಗಿ ನಿಮಗೆ ಇದನ್ನು ಡಿಫೆಂಡ್ ಮಾಡೋಕ್ಕೆ ಬರ್ತಾರೆ. ಆದ್ದರಿಂದ ಈ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ. ಅವರು ಕೈಲಾಸವನ್ನು ನಂಬೋದಿಲ್ಲ, ಸನಾತನ ಧರ್ಮವನ್ನು ನಂಬೋದಿಲ್ಲ. ಅವರು ಕೇವಲ
12ನೇ ಶತಮಾನದಿಂದ ಈಚೆಗೆ ನಮ್ಮ ಭಾರತದ ಧರ್ಮವನ್ನು ಮಾನದಂಡವಾಗಿ ಅಳೆಯಲಿಕ್ಕೆ ಹೋಗ್ತಾರೆ. ಖಂಡಿತ ಇದು ತಪ್ಪಿದು. ಸನಾತನ ಧರ್ಮ ಇದು. ವೇದ ಪೂರ್ವ ಕಾಲದ್ದು ಈ ವೀರಶೈವ ಧರ್ಮ. ಇದರ ಸ್ಥಿತಿ ಹಿಂದೆ ಶೈವ ಧರ್ಮದಲ್ಲಿತ್ತು. ಶೈವ ಶಿವನಿಂದ ಬಂದಂಥದ್ದು. ಶೈವ ಪರಂಪರೆ ಬಹಳ ದೊಡ್ಡದು. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. 12ನೇ ಶತಮಾನದ್ದಲ್ಲ. ಬಹಳ ಚಿಕ್ಕವರಾಗ್ಬಿಡ್ತೀವಿ ನಾವು. ಪ್ರಪಂಚದಾದ್ಯಂತ ಶಿವಲಿಂಗಗಳಿರ್ತಕ್ಕಂಥ, ಶಿವನ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಶಿವಲಿಂಗಗಳಿರೋದರಿಂದ ಇದು ಬಹಳ ಮೂಲ ಧರ್ಮವಾಗಿದೆ. ದ್ರಾವಿಡ ಶೈವ ಧರ್ಮವಾಗಿದೆ. ಇದು ಆರ್ಯ ವೈದಿಕ ಧರ್ಮ ಅಲ್ಲವೇ ಅಲ್ಲ. ಇದರಲ್ಲಿ ಆರ್ಯಾಂಶಗಳು ಯಾವುದೂ ಇಲ್ಲ. ಕೇವಲ ಪ್ರಭಾವ ಬೀರಿರ್ಬೋದು ಬಿಟ್ಟರೆ ಮೂಲತಃ ಇದು ಆರ್ಯ ವೈದಿಕ ಧರ್ಮ ಅಲ್ಲ. ಇದು ಬಹಳ ಗಂಭೀರ ಚಿಂತನೆ. ಆದ್ದರಿಂದ ನೀವು ಈ ಸ್ಥಾವರಲಿಂಗಗಳ ಬಗ್ಗೆ, ಕೈಲಾಸದ ಬಗ್ಗೆ ನೀವು ಎಲ್ಲ ಚೆನ್ನಾಗಿ ಒಳ್ಳೆಯ ಆಸಕ್ತಿಯನ್ನು ಇಟ್ಕೊಳ್ಳಿ, ಭಕ್ತಿಯನ್ನು ಬೆಳೆಸ್ಕೊಳ್ಳಿ. ಕೈಲಾಸ ಅನ್ನೋದೊಂದು ಇದೆ ಅಂತಕ್ಕಂಥದ್ದನ್ನು ನೀವು ಪ್ರಸಾರವನ್ನು ಮಾಡಿ. ಕೇವಲ ಕಲ್ಯಾಣಕ್ಕೆ ನೀವು ಅಡಿಕ್ಟ್ ಆಗಬೇಡಿ. ಕಲ್ಯಾಣ ಒಂದು ಭಾಗ, ಶೈವ ವೀರಶೈವ ಧರ್ಮದ ಒಂದು ಭಾಗ. ಅಲ್ಲಿಯೂ ಕೂಡ ತ್ರಿಪುರಾಂತಕೇಶ್ವರ ಲಿಂಗವಿದೆ ಕಲ್ಯಾಣದಲ್ಲಿ. ಅದನ್ನು ಕಲಿಯುಗ ಜ್ಯೋತಿರ್ಲಿಂಗ ಅಂತ ಕರೆದಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಅದು ತ್ರಿಪುರಾಂತಕನ ಕಲ್ಯಾಣ ಅಂತ ಇತ್ತೇ ವಿನಃ ಬಸವ ಕಲ್ಯಾಣ ಅಂತಿರಲಿಲ್ಲ. ಬಸವಣ್ಣನಿಂದ ಈಚೆಗೆ ಅದನ್ನು ಕೆಲವರು ಬಸವ ಕಲ್ಯಾಣ ಅಂತ ಕರೆದಿದ್ದಾರೆ ಬಿಟ್ಟರೆ ಅದು ತ್ರಿಪುರಾಂತಕನ ಕಲ್ಯಾಣ ಅಂತ ಅದರ ಹೆಸರಿದೆ. ಹೀಗೆ ಪ್ರತಿಯೊಂದು ಸನಾತನ ವಿಷಯಗಳಿಗೆ ಅರ್ವಾಚಿನ ಲೇಬಲ್ಗಳನ್ನು ಇವರು ಅಂಟಿಸಿದ್ದಾರೆ. ಇದು ತಪ್ಪು. ನಾವು ಸನಾತನ ಧರ್ಮವನ್ನು ತಿಳ್ಕೋಬೇಕು. ಹೇಗೆ ನಮ್ಮ ಮನೆಯನ್ನು, ನಮ್ಮ ಬಿಲ್ಡಿಂಗನ್ನು ಕಟ್ಟುವಾಗ, ಯಾವುದೇ ಒಂದು ಸ್ಥಾವರನ್ನು ಕಟ್ಟುವಾಗ ಅದರ ಬುನಾದಿ ಎಷ್ಟು ಬಲವಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನಾಳೆ ನಾವು ಮನೆ ಬಿದ್ದೋದ್ರೂ ಕೂಡ ನಾವು ಯಾವ ರೀತಿ ಫೌಂಡೇಶನ್ ಹಾಕಿದ್ವಿ, ಈ ಮನೆಯ ಕೆಳಗಡೆ ಫೌಂಡೇಶನನ್ನು ಏನು ಉಪಯೋಗಿಸ್ಕಟ್ಟಿದ್ವಿ ಅಂತಕ್ಕಂಥದ್ದು ಫೌಂಡೇಶನ್ ನಮಗೆ ಗೊತ್ತಿರಲೇಬೇಕು. ಮೇಲ್ಗಡೆ ಎಂಥ ವಿಧಾನಸೌಧ ಆಗಿರಲಿ, ಅದರ ಕೆಳಗಡೆ ಯಾವ ರೀತಿ ಬುನಾದಿ ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದೇ ಮುಖ್ಯವಾಗುತ್ತೆ. ಆದ್ದರಿಂದ ನಾವು ಸನಾತನ ಧರ್ಮದ ಬುನಾದಿಯನ್ನು ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ಏನಿತ್ತು ಹಿಂದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮೇಲ್ನೋಟ ಏನೂ ಉಪಯೋಗ ಇಲ್ಲ. ಆದ್ದರಿಂದ ನಿಮ್ಮ ಪೂರ್ವಿಕರ ಬಗ್ಗೆ, ನಿಮ್ಮ ಧಾರ್ಮಿಕ ಗುರುಗಳ ಬಗ್ಗೆ, ನಿಮ್ಮ ಒಂದು ಪರಂಪರೆಯ ಬಗ್ಗೆ, ನಿಮ್ಮ ಸಂಸ್ಕೃತಿಯ ಬಗ್ಗೆ, ನಿಮ್ಮ ಮೂಲದ ಬಗ್ಗೆ ನೀವು ಯಾವಾಗಲೂ ಕೂಡ ಕಾಳಜಿಯಿಂದ ತಿಳ್ಕೋಬೇಕು. ಈಗ ಭಗೀರಥನ ಕಥೆಯನ್ನು ತಗೊಳ್ಳಿ. ಭಗೀರಥ ಕೈಲಾಸದಿಂದ ಗಂಗೆ ತಂದ, ಹಾಗೆ ಹೀಗೆ ಅಂತಕ್ಕಂಥ ಕಥೆ ಇದೆ. ಅದಕ್ಕೊಂದು ಜನಾಂಗ ಭಗೀರಥನನ್ನು ಮೂಲ ಪುರುಷನಾಗಿ ಈಗ ಇಟ್ಕೊಂಡಿದ್ದಾರೆ. ನೋಡಿ, ಈ ಪುರಾಣ ಅಂತಲೇ ಇಟ್ಕೊಳ್ಳಿ ನೀವು. ಇತಿಹಾಸವೇ ಅದು, ಇತಿಹಾಸವೇ. ಇತಿಹಾಸ ಆಗಲಿಲ್ಲ ಅಂದರೆ ಪೌರಾಣಿಕ ಭಗೀರಥನ ನೀವ್ಯಾಕೆ ಗುರುಪೀಠ ಮಾಡ್ಕೊತ ಇದ್ರಿ? ಇದಕ್ಕೆಲ್ಲ ಉತ್ತರಗಳು ನೀವು ಹೇಳ್ಬೇಕಾಗತ್ತೆ. ಯಾಕಂದರೆ ನೀವು ಕೂಡ ಅಂಥವ್ರ ಜೊತೆ ಸೇರ್ಕೊತೀರ. ಇದು ಪುರಾಣ ಅಂತೇಳಿ ಅಲ್ಲಗಳಿತಕ್ಕಂಥ ಕೆಲಸಕ್ಕೆ ನೀವು ಹೋಗೋದ್ರಿಂದ ಭಗೀರಥ ಐತಿಹಾಸಿಕ ಪುರುಷನೇ, ಪೌರಾಣಿಕ ಪುರುಷನೇ. ಹಾಗಾದರೆ ನೀವು ಆ ಪೌರಾಣಿಕ ಪುರುಷನ ಆಧಾರದ ಮೇಲೆ ನೀವು ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಪುರಾಣವು ಕೂಡ ಒಂದು ಕಾಲದಲ್ಲಿ ಇತಿಹಾಸವಾಗಿತ್ತು. ಇತಿಹಾಸವನ್ನು ಪುರಾಣವಾಗಿ ಬರೆದಿದ್ದರು, ಅದನ್ನು ನಾವು ಓದಿದ್ವಿ. ಆದರೆ ಹಿಂದಿನ ಕಾಲದಲ್ಲಿ ಅದು ವಾಸ್ತವಿಕ ಇತಿಹಾಸ. ಆದರೆ ಅದನ್ನು ಪುರಾಣ ಅಂತ ಕರೆದಿದ್ದರಿಂದ ಪುರಾಣ ಅಂತಂದರೆ ಪುರಾತನ ಅಂತಕ್ಕಂಥ ಅರ್ಥ ಬರುತ್ತೆ. ಅದರಿಂದ ನೀವು ಇಂಥ ಶಬ್ದಾರ್ಥಗಳನ್ನು ಚೆನ್ನಾಗಿ ತಿಳ್ಕೋಬೇಕು. ಪ್ರತಿಯೊಂದು ವಿಷಯವನ್ನು ನಾವು ಬಹಳ ಇನ್ಡೆಪ್ತಾಗಿ, ಆಳವಾಗಿ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ನೀವು ತಿಳ್ಕೋಬೇಕು, ಅದನ್ನು ರೂಢಿ ಮಾಡ್ಕೋಬೇಕು ನೀವು ಅಂತಕ್ಕಂಥದ್ದು. ಹೀಗಾಗಿ ಕೈಲಾಸ ಪರಂಪರೆ ಕೇವಲ ಭಗೀರಥನ ಕಥೆಗಲ್ಲ, ಎಲ್ಲ ಕಥೆಗಳಿಗೂ ಮೂಲ ಕೈಲಾಸವಾಗಿದೆ. ಶೈವ ಧರ್ಮವೇ ಮೂಲವಾಗಿದೆ. ಶೈವದಿಂದ ಹಲವಾರು ಕವಲೊಡೆದು ವೀರಶೈವ ಆಗಿದೆ. ಇವತ್ತು ಲಿಂಗವಂತ, ಲಿಂಗಾಯತ ಅಂತ ಏನೇ ಕರೆದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ಕೈಲಾಸವೇ ಮೂಲ. ಲಿಂಗ ಇಲ್ಲ ಅಂದರೆ ಲಿಂಗಾಯತ ಹೇಗೆ ಬರ್ತಾನೆ? ಲಿಂಗ ಮುಖ್ಯ. ಲಿಂಗ ಇದ್ದಿದ್ದರಿಂದ ಅವನು ಲಿಂಗಾಯತನಾದ, ಲಿಂಗವಂತನಾದ, ಮಹೇಶ್ವರನಾದ, ಭಕ್ತನಾದ. ಗುರು, ಲಿಂಗ, ಜಂಗಮ, ಪಾದೋದಕ ಎಲ್ಲದೂ ಬಂತು, ಲಿಂಗದಿಂದಲೇ ಬಂತದು. ಲಿಂಗ ಅಂದರೆ ಅನಾದಿ, ಅದು ಮೂಲ. ಜಗತ್ತಿನ ಮೂಲ ವಸ್ತು ಲಿಂಗ. ಆ ಲಿಂಗದಲ್ಲಿ ಜಗತ್ತು ಹುಟ್ಟುತ್ತಾ ಇದೆ, ಲಿಂಗದಲ್ಲಿ ಲೀನವಾಗ್ತಾ ಇದೆ. ಲಿಂಗ ಮಧ್ಯೆ ಸರ್ವ ಜಗತ್ತು. ಆದ್ದರಿಂದ ಲಿಂಗ ಮೂಲವಾದ್ದರಿಂದ ಆ ಕೈಲಾಸವನ್ನೇ ನಾವು ಭಾರತದಲ್ಲಿ ಮಹಾಲಿಂಗ ಅಂತ ಕರೆದಿದ್ದೀವಿ. ಅಲ್ಲಿರ್ತಕ್ಕಂಥ ಶಿವನನ್ನೇ ಮೂಲ. ಗುರು, ಲಿಂಗ, ಜಂಗಮ ಎಲ್ಲವೂ ಅವನೇ. ತಪಸ್ವಿ, ಆಧ್ಯಾತ್ಮಿ, ಶಿವಯೋಗಿ,
ಶಾಂತಿ ಪುರುಷ ಎಲ್ಲವನ್ನೂ ಕರೆದಿದ್ದೀವಿ. ಪ್ರಥಮ ಧರ್ಮ ಪ್ರಸಾರಕ, ದಾರ್ಶನಿಕ, ಎಲ್ಲ ಎಲ್ಲ ಹೆಸರು. ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಶಾಸ್ತ್ರ ಕಲೆಗಳು, ವೇದಾಗಮ ಪುರಾಣಗಳು ಎಲ್ಲವೂ ಕೂಡ ಶಿವನಿಂದ ಹುಟ್ಟುತ್ತವೆ, ಶಿವನ ಡಮರುವಿನಿಂದ ಹುಟ್ಟುತ್ತವೆ ಅಂತೇಳಿ ಎಲ್ಲ ಸಂಗೀತಜ್ಞರಾಗಲಿ ಎಲ್ಲ ಯಾರೇ ಆಗಲಿ ಶಿವನಿಂದ ತಗೊತಾರೆ. ಅದರಿಂದ ಅದು ಮೂಲವಾದ್ದರಿಂದ ಅದನ್ನು ನೀವು ಬಿಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಯಾರೇ ಕೂಡ 3 ದಿವಸದ ಆಟ ಆಡಿದರೂ ಕೂಡ ಅದು ಆಗೋದಿಲ್ಲ. ಪ್ರಪಂಚದಾದ್ಯಂತ ಶಿವಲಿಂಗ ಸ್ಥಾಪಿತವಾಗಿದ್ದಾವೆ, ಅವುಗಳಿಗೆಲ್ಲ ಅರ್ಥ ಇದೆ. ಆದ್ದರಿಂದ ಇವತ್ತು ಇಷ್ಟಲಿಂಗ ಮತ್ತು ಸ್ಥಾವರಲಿಂಗಗಳಿಗೆ ಏನು ವ್ಯತ್ಯಾಸ, ಯಾತಕ್ಕೋಸ್ಕರ ಸ್ಥಾವರಲಿಂಗ ಸ್ಥಾಪನೆ ಮಾಡ್ತಾಯಿದ್ರು? ಮೊದಲು ಇಷ್ಟಲಿಂಗಗಳು ಕಡಿಮೆ ಇತ್ತು, ಇಲ್ಲ ಅಂತ ಅಲ್ವೇ ಅಲ್ಲ. ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು, ಅದನ್ನು ಹೇಳ್ತಕ್ಕಂಥದ್ದೇ ನಾವು ಸತ್ಯ. ಈಗ ಇಷ್ಟಲಿಂಗ ಇತ್ತು, ಆಗಲೂ ಇತ್ತು. ಯಾರಾದರೂ ಹೊರಗಡೆ ಸಂಚಾರಕ್ಕೆ ಹೋದಾಗ ಪೆಟ್ಟಿಗೆಗಳಲ್ಲಿ ಅಥವಾ ತಮ್ಮ ಭುಜದ ಮೇಲೆ ಅಥವಾ ತಮ್ಮ ಉತ್ತಮಾಂಗದಲ್ಲಿ ತಮ್ಮ ಜಟೆಯಲ್ಲಿ ಲಿಂಗವನ್ನು ಧರಿಸ್ತಕ್ಕಂಥ ಜಂಗಮರು ಇರ್ತಾಯಿದ್ರು. ತೋಳಲ್ಲಿ ಕಟ್ತಾಯಿದ್ರು, ಕೊರಳಲ್ಲಿ ಕಟ್ತಾಯಿದ್ರು. ಕರಸ್ಥಲ, ಉರಸ್ಥಲ, ಶಿರಸ್ಥಲ ಎಲ್ಲ ಸ್ಥಳಗಳು ಆಗಲೂ ಇತ್ತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಬಂದಿದೆ. ಮತ್ತು ನಾವು ಕೂಡ ಅದನ್ನು ಊಹೆ ಕೂಡ ಮಾಡ್ಕೋಬೋದು. ಹಲವಾರು ಮೂರ್ತಿಗಳ ಒಂದು ಜಟೆಯಲ್ಲಿ, ಈಗ ವೀರಭದ್ರ ಸ್ವಾಮಿನೇ ತಗೊಳ್ಳಿ, ವೀರಭದ್ರನ ಕೊರಳಲ್ಲಿ ಲಿಂಗ ಇಲ್ಲ ಅಂತ ಕೇಳ್ಬೋದು. ಲಿಂಗ ಇದೆ ವೀರಭದ್ರನಿಗೆ, ಜಟೆ ಎಲ್ಲಿದೆ? ಶಿವನ ಕೊರಳಲ್ಲಿ ಲಿಂಗ ಇಲ್ಲ, ಜನವಾರ ಹಾಕಿದರೆ ಅಂತ ಯಾರೋ ಬೀಳ್ತಾನೆ ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಕ್ಕಂಥದ್ದು ರುದ್ರ, ಅದು ವೈದಿಕ ಕಾಲ ಅದು. ಆದರೆ ಯಾರಿಗೂ ಕೂಡ ನಾವು ಜನವಾರ ಹಾಕಿ ಶಿವನ ಕೊರಳಿಗೆ ಅಂತ ಹೇಳಿಲ್ಲ, ಯಾರೋ ಒಬ್ಬರು ಹಾಕಿರ್ಬೋದು, ಅದು ತಪ್ಪು. ಶಿವ ತಾನೇ ಸ್ವಯಂ ಲಿಂಗ ಸ್ವರೂಪಿ ಆದ್ದರಿಂದ, ತಾನೇ ಲಿಂಗವಾದ್ದರಿಂದ ಆತನ ಸ್ವರೂಪನಾಗಿರ್ತಕ್ಕಂಥ ರುದ್ರನು ಕೂಡ ಲಿಂಗಿಯೇ ಆಗಿದ್ದಾನೆ. ಕೇವಲ ಶಿವನ ಧರ್ಮವನ್ನು ಪ್ರಸಾರ ಮಾಡ್ತಕ್ಕಂಥ ಕ್ರಿಯಾರೂಪಿಯಾಗಿದ್ದಾನೆ ರುದ್ರ. ಆದ್ದರಿಂದ ಇಂಥ ವಿಷಯಗಳನ್ನು ನಿಮಗೆ ಯಾರೂ ಕೂಡ ಹೇಳೋದಿಲ್ಲ, ಯಾವ ಧರ್ಮಪೀಠದಲ್ಲಾಗಲಿ ಎಲ್ಲೂ ಕೂಡ ಹೇಳಲಿಲ್ಲ. ಇಂಥ ವಿಷಯಗಳು ನಿಮಗೆ ಬಹಳ ಅಪರೂಪದಲ್ಲಿ ಅಪರೂಪ. ಕೇವಲ ನೀವು ಅಷ್ಟಾವರಣ ಪಂಚಾಚಾರ್ಯ ಶಟಸ್ಥಲ ಮಾತ್ರ ನೀವು ತಿಳ್ಕೊಬೋದು ಮಠಗಳಲ್ಲಿ. ಆದರೆ ಈ ಸಂಶೋಧನಾತ್ಮಕ ವಿಚಾರಗಳು ನಿಮಗೆ ಯಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದೊಂದೇ ಧರ್ಮಪೀಠ ಮಾತ್ರ ನಮ್ಮ ಭಾರತದಲ್ಲಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇಡೀ ನಮ್ಮ ಭಾರತದಲ್ಲಿ ಈ ನಮ್ಮ ಧರ್ಮಪೀಠದಿಂದ ಮಾತ್ರ ಇಂಥ ನೈಜ ಸತ್ಯಾಂಶ ಸಂಶೋಧನಾತ್ಮಕ ವಿಷಯಗಳು ನಿಮಗೆ ಸಿಗ್ತವೆ. ಆದ್ದರಿಂದ ಇದನ್ನು ನೀವು ದುರುಪಯೋಗ ಮಾಡ್ಕೋಬೇಡಿ, ಸದುಪಯೋಗ ಮಾಡ್ಕೊಳ್ಳಿ, ಇದನ್ನು ಉದಾಸೀನ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಈಗ ಇಷ್ಟಲಿಂಗ ಅಂದರೆ ಏನು ಇಷ್ಟಲಿಂಗ ಅಂದರೆ ಏನು? ಸ್ಥಾವರಲಿಂಗ ಅಂದರೆ ಏನು? ಸ್ಥಾಪಿತವಾಗಿರ್ತಕ್ಕಂಥದ್ದು ಸ್ಥಾವರಲಿಂಗ. ಇಷ್ಟಲಿಂಗ ಅಂತಂದರೆ ಇಷ್ಟಪಟ್ಟು ತಾನು ಕರದಲ್ಲಿಟ್ಟುಕೊಂಡು ತನ್ನ ಕೈಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇಷ್ಟಲಿಂಗ. ಇಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಇಷ್ಟಲಿಂಗ ಹತ್ತಿರದಲ್ಲಿರೋದ್ರಿಂದ ನೀವು ಅದನ್ನು ಭಾವನಾತ್ಮಕವಾಗಿ ಚೆನ್ನಾಗಿ ಸಾಧನೆ ಮಾಡ್ಬೋದು, ಅದನ್ನು ನೆನಪು ಮಾಡ್ಕೋಬೋದು, ಜಾಗೃತರಾಗಿರ್ಬೋದು ಅನ್ನೋದೊಂದು ಬಿಟ್ಟರೆ, ದೂರದಲ್ಲಿರ್ತಕ್ಕಂಥ ಸ್ಥಾವರಲಿಂಗ ಅದು ಸಾಮೂಹಿಕ ಲಿಂಗ. ಊರಿಗೆಲ್ಲ ಸೇರಿಸಿ ಒಂದು ಸಮಾಜದವರೆಲ್ಲರೂ ಸೇರಿ ಪೂಜೆ ಮಾಡ್ತಕ್ಕಂಥ ಲಿಂಗ ಅದು. ಆ ಕ್ಷೇತ್ರಜ್ಞ ಲಿಂಗ ಅದು. ಇದು ದೇಹಸ್ಥ ಲಿಂಗ ಇದು. ಆದ್ದರಿಂದ ಇವಕ್ಕೆ ಬಹಳ ವ್ಯತ್ಯಾಸಗಳೇನಿಲ್ಲ. ಪೂಜಾ ಕ್ರಮದಲ್ಲಿ ವ್ಯತ್ಯಾಸ ಇದೆ, ಅಷ್ಟು ಬಿಟ್ಟರೆ ಅಂಥ ದೊಡ್ಡ ಪ್ರಮಾಣದ ಇದೇನಿಲ್ಲ. ಇದು ಯಾರಿಗೆ ಇಷ್ಟೊಂದು ಭ್ರಮೆ ಆಗುತ್ತೆ ಅಂತಂದರೆ, ಯಾರು ಧರ್ಮವನ್ನು ಬಹಳ ಕಾಲ ಬಿಟ್ಟು ಧರ್ಮ ಅಂತಂದರೆ ಏನು ಅಂತ ಗೊತ್ತಿರೋದಿಲ್ಲವೋ ಅಂಥವ್ರಿಗೆ ಮಾತ್ರ ಇದು ಇಷ್ಟಲಿಂಗ, ಅದು ಸ್ಥಾವರಲಿಂಗ ಅಂತ ಬೆರಗಾಗಲಿಕ್ಕೆ ಒಂದು ಅವಕಾಶ ಆಗುತ್ತೆ ವಿನಃ ಇದರಲ್ಲಿ ಏನೂ ಇಲ್ಲ. ಇದಕ್ಕೂ ಇನ್ನೊಂದು ಆಧುನಿಕ ಕಾಲದ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ. ಈಗ ಇಷ್ಟಲಿಂಗವನ್ನು ತಮ್ಮ ದೇಹದಲ್ಲೇ ಕಟ್ಟಿಕೊಂಡು ಎಲ್ಲಿಗೆ ಬೇಕಾದರೂ ಅದು ಸಂಚಾರ ಮಾಡ್ತಕ್ಕಂಥ ಸಂಚಾರಿ ಲಿಂಗ ಅದು. ಅದು ನಮ್ಮ ಕೈಗೆ ಸುಲಭ ಸಿಗುತ್ತೆ. ಅದನ್ನು ಚೆನ್ನಾಗಿ ಯಾವಾಗ ಬೇಕಾದ್ರೂ ತೊಗೊಂಡು ಪೂಜೆ ಮಾಡ್ಬೋದು, ಬಳಕೆ ಮಾಡ್ಬೋದು. ಆದರೆ ಸ್ಥಾವರಲಿಂಗವನ್ನು ನಾವು ಕೈ ತೊಗೊಳಕ್ಕಾಗಲ್ಲ, ಬಳಕೆ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಸ್ಥಾವರಲಿಂಗಗಳನ್ನು ದೊಡ್ಡ ದೊಡ್ಡ ಲಿಂಗಗಳನ್ನು ಭುಜದ ಮೇಲೆ ಹೊತ್ಕೊಂಡು ಓಡಾಡ್ತಕ್ಕಂಥ ಬಾರಶೈವರು ಅಂತ ಇದ್ದರು ಅಂತೇಳಿ ನಮಗೆ ಆಧಾರಗಳಿಂದ ಸಿಗುತ್ತೆ. ಇಲ್ಲಿ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಅಂತ ನಾನು ಹೇಳಿದ್ನಲ್ಲ, ಅದು ಏನು ಅಂತಂದರೆ, ಈಗ ಮೊಬೈಲ್ ಫೋನ್ ಇದೆ ಮತ್ತು ಲ್ಯಾಂಡ್ ಫೋನ್ ಇದೆ, ಸ್ಥಿರ ದೂರವಾಣಿ ಮತ್ತು ಚರವಾಣಿ ಅಂತ ನಾವು ಕರಿತಾ ಇದ್ದೀವಿ. ಈಗ ನಮಗೆ ಚರವಾಣಿ ಬಂದು ಎಷ್ಟು ದಿವಸ ಆಯಿತು? ಸ್ಥಿರವಾಣಿ ಯಾವಾಗಿಂದ ಇದೆ?
ಇದು ಕೂಡ ಒಂದು ಪ್ರಶ್ನೆ. ಸ್ಥಿರವಾಣಿ ಇತ್ತೀಚೆಗೆ ಕಂಡಿಡಿದ್ರು. ಅದಾದಮೇಲೆ ಮತ್ತೆ ಚರವಾಣಿ ಅದರ ಒಂದು ಪರಿಷ್ಕೃತ ರೂಪವಾಗಿ ಬಂತು. ಇಂಥ ಉದಾಹರಣೆಗಳನ್ನು ನೀವು ತಗೊಳ್ಳಿ. ಈ ಉದಾಹರಣೆಯನ್ನು ನಾವು ಸ್ಥಾವರಲಿಂಗ ಇಷ್ಟಲಿಂಗಗಳಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದು ಒಂದು ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಆದ್ದರಿಂದ ನೀವು ಮೊಬೈಲ್ ಫೋನನ್ನು ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಆದರೆ ಲ್ಯಾಂಡ್ ಫೋನು ಮನೆಯಲ್ಲೇ ಇರುತ್ತೆ. ಆಮೇಲೆ ಲ್ಯಾಂಡ್ ಫೋನಿಂದ ಏನಂತಂದರೆ, ಇದು ಮನೆ ಒಳಗಿರೋದ್ರಿಂದ ಯಾರಾದರೂ ಬಂದು ನುಗ್ಗಿ ಇದನ್ನು ಫೋನ್ ಮಾಡಲಿಕ್ಕೆ ಆಗಲ್ಲ. ಅವ್ರ ಮನೆ ಪರ್ಮಿಷನ್ ತೊಗೊಂಡು ಮಾಡಬೇಕು. ಆದರೆ ಈ ಮೊಬೈಲ್ ಫೋನನ್ನು ನೀವು ಯಾರ ಕೈ ಬೇಕಾದ್ರೂ ಕೊಡ್ಬೋದು. ಟ್ರೈನಲ್ಲಿ, ಬಸ್ಸಲ್ಲಿ ಹೊರಗಡೆ ಬಂದಾಗ, ಅಣ್ಣ ನನಗೆ ಬಂದು ಫೋನ್ ಮಾಡಬೇಕಾಗಿದೆ ಯಾರಿಗೋ ಕೊಡು ಅಂತಂದರೆ ನೀವು ಕೊಡ್ತೀರಾ. ಆದರೆ ಮನೇಲಿರ್ತಕ್ಕಂಥ ಸ್ಥಿರ ದೂರವಾಣಿಯನ್ನು ನೀವು ನಿಮ್ಮ ಆಜ್ಞೆ ಮೇಲೆ, ನಿಮ್ಮನ್ನು ಕೇಳ್ಕೊಂಡ ಮೇಲೆ, ಅವರ ರಿಕ್ವೆಸ್ಟ್ ಮೇಲೆ ನೀವು ಕೊಡಬೇಕಾಗತ್ತೆ. ಇಷ್ಟು ವ್ಯತ್ಯಾಸ ಇದರಲ್ಲಿದೆ. ಮತ್ತು ಅಲ್ಲಿ ಹಿಂದಿನ ಕಾಲದಲ್ಲಿ ಈ ಈ ಈ ಈ ರೀತಿ ಕ್ರಮ ನಡೀತಾ ಇತ್ತು. ಸ್ಥಾವರಲಿಂಗದ ಗುಡಿ ಕೂಡ ಭಕ್ತರು ಬರ್ತಾಯಿದ್ರು, ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಇವತ್ತಿಗೂ ಕೂಡ ಅಂಥ ಒಂದು ಜ್ಯೋತಿರ್ಲಿಂಗಗಳು, ಸ್ಥಾವರಲಿಂಗಗಳನ್ನು, ಆ ಸ್ಥಾವರಲಿಂಗಗಳಿಗೆ ಜ್ಯೋತಿರ್ಲಿಂಗಗಳು ಅಂತ ಕರೀತಕ್ಕಂಥದ್ದು ಒಂದು ರೂಢಿ ಇದೆ. ಜ್ಯೋತಿರ್ಲಿಂಗ ಅಂತಂದರೆ ಏನು ಅಂತಂದರೆ, ಅದರೊಳಗಡೆ ಜ್ಯೋತಿ ಪ್ರಕಾಶ ಇರುತ್ತೆ. ಜ್ಯೋತಿ ಅಂದರೆ ಸಾಕ್ಷಾತ್ ಪರಶಿವ, ಜಗತ್ತಿನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ. ಆ ಶಕ್ತಿಯನ್ನು ಅದರೊಳಗಡೆ ತುಂಬಲಾಗಿರುತ್ತೆ, ಅಥವಾ ಆ ಶಕ್ತಿ ಅಲ್ಲಿಗೆ ಆಗಮಿಸಿರುತ್ತದೆ, ಅದರೊಳಗಡೆ ತುಂಬಿಕೊಂಡಿರುತ್ತೆ. ಲಿಂಗ ಅಂತಂದರೆ ಒಂದು ಬೆಳಕಿನ ಕಂಬ ಅಥವಾ ಜ್ಯೋತಿರ್ಪುಂಜ ಅಂತಕ್ಕಂಥ ಹಲವಾರು ಅರ್ಥಗಳು ಇರೋದರಿಂದ ಆ ಲಿಂಗಗಳಲ್ಲಿ ಜ್ಯೋತಿ ಇರುತ್ತೆ, ಬೆಳಕಿರುತ್ತೆ, ವಿದ್ಯುತ್ ಶಕ್ತಿ ಇರುತ್ತೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ. ಆ ಲಿಂಗದ ಸ್ಥಾಪನೆಯನ್ನು ಮಾಡುವಾಗ ಅದರ ಉದ್ದೇಶ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಋಣಾತ್ಮಕ ಶಕ್ತಿಗಳನ್ನು ಧನಾತ್ಮಕವನ್ನಾಗಿ ಮಾಡುವುದು ಒಂದು ಉದ್ದೇಶ. ಆದರೆ ಗುಡುಗು, ಸಿಡ್ಲು, ಮಿಂಚು ಇಂಥ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯುತ್ತಿನ ತೊಂದರೆಗಳಾದಾಗ ಅವು ನೇರವಾಗಿ ಮನುಷ್ಯರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ, ಗ್ರಾಮದ ಮೇಲೆ ಅಪ್ಪಳಿಸದೇ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇಂಥ ಸ್ಥಾವರಲಿಂಗಗಳನ್ನು ಸ್ಥಾಪನೆ ಮಾಡಿ, ಅದಕ್ಕೊಂದು ದೇವಾಲಯವನ್ನು ಕಟ್ಟಿ, ಅದಕ್ಕೆ ಗೋಪುರವನ್ನು ಇಟ್ಟು, ಊರಿಗಿಂತ ಎತ್ತರ ಸ್ಥಾನದಲ್ಲಿ ಗೋಪುರ ಇರುವಂತೆ ನೋಡಿಕೊಂಡು, ಏನಾದರೂ ಸಿಡಿಲು, ಗುಡುಗು, ಮಿಂಚು ಬಂದಾಗ ಆ ವಿದ್ಯುತ್ ಕಿರಣಗಳು ಆ ಒಂದು ಗೋಪುರದ ತುದಿಯ ಮುಖಾಂತರ ಅದು ಕೆಳಗಿನ ಲಿಂಗಕ್ಕೆ, ಅಂದರೆ ಭೂಮಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗದ ಕೆಳಗೆ ಗ್ರೌಂಡಿಂಗ್ ಆಗಿ ಹೋಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಆಗಿನ ಕಾಲದಲ್ಲಿ ಇಂಥ ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು. ಇದು ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ. ಆಗಮಾಚಾರ್ಯರು, ಈಗಿನ ವೀರಶೈವ ಜಂಗಮರ ಪೂರ್ವಜರಾದ ಆಗಮಾಚಾರ್ಯರು ಇಂಥ ಒಂದು ಜ್ಯೋತಿರ್ವಿಜ್ಞಾನವನ್ನು ಕಂಡುಹಿಡ್ಕೊಂಡಿದ್ದರು. ಜ್ಯೋತಿರ್ಮಯರಾಗಿದ್ದರು. ವಿಜ್ಞಾನ ಅವರಿಗೆ ಆವತ್ತಿನ ಕಾಲದಲ್ಲಿ ಗೊತ್ತಿತ್ತು. ಈ ಲಿಂಗಗಳನ್ನು ಅವರು ನಿರ್ವಹಿಸ್ತಾಯಿದ್ರು, ಅಂದರೆ ಮೇಂಟೆನೆನ್ಸ್ ಮಾಡ್ತಾಯಿದ್ರು. ಆದ್ದರಿಂದ ಎಲ್ಲ ಕಡೆಯೂ ಶಿವಾಗಮಾಚಾರ್ಯರೇ ಆಗಮಗಳ ಪ್ರಕಾರವಾಗಿ ಶಿವಲಿಂಗಗಳನ್ನು ಸ್ಥಾಪನೆಯನ್ನು ಮಾಡಿ, ಅದಕ್ಕೆ ವಾಸ್ತು ಮತ್ತೊಂದು ಎಲ್ಲ ವಿಷಯಗಳನ್ನು ಅಳವಡಿಸಿ, ಯಾವುದೇ ರೀತಿ ತೊಂದರೆ ಆಗದಂತೆ ಆ ಲಿಂಗಗಳನ್ನು ಊರಿನ ಹೊರಗಡೆ, ಆದಷ್ಟು ಊರಿನ ಹೊರಗಡೆ, ಮಧ್ಯಭಾಗದಲ್ಲೂ ಕೆಲವು ದೇವಸ್ಥಾನ ಇರ್ತವೆ, ಅವು ಇತ್ತೀಚೆಗೆ ಸ್ಥಾಪನೆ ಮಾಡಿರುವಂತ ಹೇಳಲಾಗುತ್ತೆ. ಸ್ವಲ್ಪ ಊರಿನ ಹೊರಗಡೆ ಅವುಗಳನ್ನು ಸ್ಥಾಪನೆ ಮಾಡಿ, ಎತ್ತರ ಸ್ಥಾನದಲ್ಲಿ ಜಗಲಿಯ ಮೇಲೆ ಕಟ್ಟಿ, ಅದರ ಮೇಲೆ ಮತ್ತೆ ದೇವಾಲಯವನ್ನು ಕಟ್ಟಿ, ಅದರ ಮೇಲೆ ಗೋಪುರವನ್ನು ಕಟ್ಟಿ, ಒಟ್ಟಾರೆಯಾಗಿ ಊರಿಗಿಂತ ಎತ್ತರ ಸ್ಥಾನದಲ್ಲಿ ಇರಲಿಕ್ಕೆ ನೋಡಿಕೊಂಡು, ಹೀಗಿನಂತೆ ಆಗ ಮೋಲ್ಡ್ ಮನೆಗಳು, ಮಹಡಿ ಮನೆಗಳು ಇರ್ತಾ ಇರಲಿಲ್ಲ. ಆದ್ದರಿಂದ ಆ ದೇವಸ್ಥಾನದ ಒಂದು ಊರಿನ ಪಕ್ಕದಲ್ಲಿ ಏನಾರು ಈ ಗುಡುಗು, ಸಿಡ್ಲು, ಮಿಂಚು ಬಂದ ಕೂಡಲೇ, ಆಗ ಇನ್ನೊಂದು ವಿಷಯ ಏನಂತಂದರೆ, ಈಗಿನಂತೆ ದೊಡ್ಡ ದೊಡ್ಡ ಗ್ರಾಮಗಳು ಇರಲಿಲ್ಲ. ಎಲ್ಲ ಒಂದೊಂದು ಹಳ್ಳಿಗಳು, ಸಣ್ಣ ಸಣ್ಣ 4-6, 10 ಕುಟುಂಬಗಳು ಇರಿದಂಥ ಸಣ್ಣ ಸಣ್ಣ ಊರುಗಳು. ಅದರಿಂದ ಅವರು ಆ ಗ್ರಾಮದ ಪಕ್ಕಕ್ಕೆ ಈ ದೇವಾಲಯಗಳನ್ನು ಕಟ್ತಾ ಇದ್ದರು. ಆಗ ಏನಾದರೂ ಆ ಸಿಡಿಲು ಹೊಡೆದಾಗ ಆ ದೇವಸ್ಥಾನದ ಗೋಪುರ ಮುಖಾಂತರವಾಗಿ ಅದು ಮಾಡಿಕೊಂಡು ರಿಸೀವರ್ ಆಗಿ ಕೆಲಸ ಮಾಡಿ, ಆ ಲಿಂಗದ ಕೆಳಗಡೆ ಒಂದಷ್ಟು ಲೋಹಗಳನ್ನು ಇಡ್ತಾ ಇದ್ದರು. ಚಿನ್ನ, ಬೆಳ್ಳಿ, ತಾಮ್ರ ಇಂಥ ಲೋಹಗಳನ್ನು ದೇವಾಲಯದ ವಿಗ್ರಹಗಳ, ಮೂರ್ತಿಗಳ ಕೆಳಗೆ ಇಂದಿಗೂ ಕೂಡ ಇಡ್ತಾರೆ. ಆಗಲೂ ಕೂಡ ಆ ಸಂಪ್ರದಾಯ ಇತ್ತು. ಆದ್ದರಿಂದ ಈ ಒಂದು ಕಿರಣಗಳು ಸುಲಭವಾಗಿ ಗ್ರೌಂಡಿಂಗ್, ಅಂದರೆ
ಭೂಮಿಯನ್ನು ತಲುಪ್ತಾ ಇದ್ದು, ಅದು ಒಂದು ರೀತಿ ಗ್ರೌಂಡಿಂಗಾಗಿ ಕೆಲಸ ಮಾಡ್ತಾಯಿತ್ತು, ವಿಕಿರಣಗಳನ್ನು ತಡೀತಾ ಇತ್ತು. ಮತ್ತು ಅಲ್ಲಿ ವಿಪರೀತವಾಗಿರ್ತಕ್ಕಂಥ ಉಷ್ಣ ಆಗ್ತಾ ಇತ್ತು ಆ ಲಿಂಗದ ಕೆಳಗಡೆ. ಯಾಕಂದರೆ ಸಿಡಿಲನ್ನು ಹೊಡೆದಾಗ, ಯಾವುದೇ ಒಂದು ಲೋಹಕ್ಕೆ ಸಿಡಿಲು ಹೊಡೆದಾಗ ಆ ಒಂದು ಉಪಕರಣವು ವಿದ್ಯುತ್ ಕಾಂತೀಯ ವಸ್ತುವಾಗಿ ಅದು ಆಕರ್ಷಣೆಯನ್ನು ಪಡೆಯುತ್ತೆ. ಈಗಿನ ಕಾಲದಲ್ಲಿ ತಾಮ್ರದ ಚಂಬುಗಳನ್ನು ಭೂಮಿಯ ಒಳಗಡೆ ಒಂದು 8-10 ಅಡಿ ಆಳದಲ್ಲಿ ಅದನ್ನು ಹೂಳಿ ಅದಕ್ಕೆ ಏನಾದರೂ ಸಿಡಿಲು ಹೊಡೆದರೆ ಅದು ಒಂದು ವಿದ್ಯುತ್ ಕಾಂತೀಯ ವಸ್ತುವಾಗಿ ಪರಿಣಮಿಸುತ್ತದೆ, ಕೆಲವು ವಸ್ತುಗಳನ್ನು ಆಕರ್ಷಣೆ ಮಾಡುತ್ತದೆ. ಆದ್ದರಿಂದ ಇದು ಬಹಳ ಬೆಲೆ ಬಾಳತಕ್ಕಂಥ ವಸ್ತು ಅಂತ ಅದನ್ನು ಮೋಸವನ್ನು ಮಾಡಿ ಇತ್ತೀಚೆಗೆ ಇಂಥ ವಂಚಕರ ಜಾಲಗಳು ಕೂಡ ಈಗ ಹುಟ್ಟಿದ್ದಾವೆ. ಇದನ್ನು ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಹಿಂದಿನ ಈ ಜ್ಯೋತಿರ್ಲಿಂಗದ ವಿಷಯ ಇದಕ್ಕೆ ಕನೆಕ್ಟ್ ಆಗಿದೆ. ಆದ್ದರಿಂದ ಈ ಒಂದು ವಿಷಯವನ್ನು ನಾನು ಹೇಳಿದ್ದೇನೆ. ಈ ರೀತಿಯಾಗಿ ಜ್ಯೋತಿರ್ಲಿಂಗಗಳು, ಸ್ಥಾವರಲಿಂಗಗಳು ಅಂತಂದರೆ ನಾವು ಉದಾಸೀನ ಮಾಡ್ತಕ್ಕಂಥ ಲಿಂಗಗಳೆಲ್ಲ, ಅವು ಇಡೀ ಊರನ್ನು ರಕ್ಷಣೆ ಮಾಡ್ತಕ್ಕಂಥ ಲಿಂಗಗಳು. ನಿಮ್ಮ ಇಷ್ಟಲಿಂಗ ನಿಮ್ಮನ್ನು ರಕ್ಷಣೆ ಮಾಡಿದರೆ ಈ ಊರಿನ ಜ್ಯೋತಿರ್ಲಿಂಗಗಳು ಇಡೀ ಊರನ್ನೇ ರಕ್ಷಣೆ ಮಾಡ್ತಾ ಇದ್ವು ಅಂತಕ್ಕಂಥದ್ದು ಬಹಳ ಮಹತ್ವದ ವಿಷಯ. ಆದ್ದರಿಂದ ಸ್ಥಾವರಲಿಂಗಗಳನ್ನು ನಾವು ಯಾವುದೇ ಕಾರಣಕ್ಕೂ ಶರಣರ ವಚನಗಳನ್ನು ನೆಪವಾಗಿಟ್ಟುಕೊಂಡು ಜರಿಬಾರದು. ಇದೊಂದೇ ವಿಷಯ ಅಲ್ಲ, ಎಲ್ಲ ವಿಷಯಕ್ಕೂ ಕೂಡ, ಸನಾತನ ಧರ್ಮದ ಎಲ್ಲ ವಿಷಯಕ್ಕೂ ಕೂಡ ನಾವು ಶರಣರ ಒಂದೆರಡು ಯಾವುದೋ ಒಂದು ಸಾಂದರ್ಭಿಕ ವಚನಗಳನ್ನು ನೆಪವಾಗಿಟ್ಟುಕೊಂಡು ಈ ಸನಾತನ ಧರ್ಮವನ್ನು, ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಜನಾಂಗಗಳನ್ನು ನಾವು ಜರಿಯಬಾರದು. ಇದು ಬಹಳ ತಪ್ಪು. ಇಷ್ಟಲಿಂಗವನ್ನು ಯಾರು ಕೊಡ್ತಾಯಿದ್ರು ಹಾಗಾದರೆ? ಇದೇ ಶಿವಾಚಾರ್ಯ ಪರಂಪರೆಯ ಜಂಗಮರೇ ಕೊಡ್ತಾಯಿದ್ರು. ಅದಕ್ಕೆ ಉದಾಹರಣೆಯಾಗಿ ನಮಗೆ ಶೂನ್ಯಪೀಠದ ಮಠ ಅಂತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಈಗಿನ ಮುರುಘಾ ಮಠದಲ್ಲೂ ಕೂಡ ಮೊನ್ನೆಯವರೆಗೂ ಕೂಡ ಇದೇ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಕ್ಷೇತ್ರದ ಕರಿಸಿದ್ದೇಶ್ವರರ ಮಠದ ಸಿದ್ಧಲಿಂಗ ಸ್ವಾಮಿಗಳು ಅಂತಕ್ಕಂಥವ್ರು ಕೊಡ್ತಾಯಿದ್ರು. ಅವರು ವದಗೆರೆ ಪಟ್ಟದ ಮಠದ ಸ್ವಾಮಿಗಳಾಗಿದ್ದರು. ಹಿಂದಿನಿಂದಲೂ ಕೂಡ ಈ ಸಂಪ್ರದಾಯ ಶೂನ್ಯಪೀಠದಲ್ಲೂ ಕೂಡ ವೀರಶೈವ ಜಂಗಮರಿಂದಲೇ, ಪಟ್ಟದ ಜಂಗಮರಿಂದಲೇ ಇಷ್ಟಲಿಂಗ ದೀಕ್ಷೆಯನ್ನು ಕೊಡತಕ್ಕಂಥ ಸಂಪ್ರದಾಯ ಇತ್ತು. ತಾವು ನೇರವಾಗಿ ಯಾವ ವಿರಕ್ತ ಗುರುಗಳು ಕೂಡ ಈ ಒಂದು ಇಷ್ಟಲಿಂಗವನ್ನು ಕೊಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಇದು ಮುಂದುವರೆದು ಎಲ್ಲಿವರೆಗೂ ಹೋಯಿತು ಅಂದರೆ ಕಲ್ಯಾಣದಲ್ಲಿರ್ತಕ್ಕಂಥ ಮರಿದೇವರ ಮಠ, ಅಂದರೆ ರುದ್ರಮುನಿಗಳು ಮತ್ತು ರೇವಣಸಿದ್ಧರ ಮಠ ಏನಿದೆ, ತ್ರಿಪುರಾಂತಕ ಲಿಂಗದ ಮಠ ಏನಿದೆ, ಅವರು ಕೊಡ್ತಾಯಿದ್ರು ಇಷ್ಟಲಿಂಗವನ್ನು. ಶರಣರಿಗೆ ಯಾರು ಕೊಡ್ತಾಯಿದ್ರು ಅಂದರೆ ಇವರು ಕೊಡ್ತಾಯಿದ್ರು. ಬಸವಣ್ಣ ಆಗಲಿ ಇನ್ನೊಬ್ಬರಾಗಲಿ ಅಲ್ಲಿ ಇಷ್ಟಲಿಂಗವನ್ನು ಯಾರಿಗೂ ಕೂಡ ಕೊಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ದೃಢಪಟ್ಟಿದೆ. ಅದನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ. ಇದಕ್ಕೆ ಆಧಾರ ಏನಂತಂದರೆ, ಗುರುವಾಗಿ ಬಂದರಯ್ಯ ರೇವಣಸಿದ್ದೇಶ್ವರರು ಅಂತಕ್ಕಂಥ ವಚನ ಏನಿದೆ ಅದು ಇದನ್ನು ಪುಷ್ಟೀಕರಿಸುತ್ತದೆ, ಇದಕ್ಕೆ ಆಧಾರವಾಗಿ ನಿಲ್ಲುತ್ತದೆ. ಸುಮ್ಮನೆ ಗುರುವಾಗಿ ಬಂದರಯ್ಯ ರೇವಣಸಿದ್ದೇಶ್ವರರು ಅಂತ ಯಾರೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಗುರು ಪಟ್ಟ ಯಾರಿಗಿತ್ತೋ, ಆ ತ್ರಿಪುರಾಂತಕ ಮಠದ ಪಟ್ಟ ಯಾರಿಗಿತ್ತೋ ಅವರು ಲಿಂಗವನ್ನು ಕೊಡ್ತಾಯಿದ್ರು ಅಂತಕ್ಕಂಥದ್ದು ಬಹಳ ಮಹತ್ವದ ವಿಷಯ. ಮತ್ತು ರುದ್ರ ಮುನಿ ಅಂತಕ್ಕಂಥದ್ದು ಏನಿದೆಯೋ, ರುದ್ರ ಅಂತಕ್ಕಂಥದ್ದು, ಮುನಿ ಅಂತಕ್ಕಂಥದ್ದು, ಇದೆಲ್ಲ ಪಾಶುಪತ ಧರ್ಮದ ಒಂದು ಭಾಗಗಳು. ಪಾಶುಪತ ಧರ್ಮದ ಮೂಲ ಎಲ್ಲಿದೆ ಅಂತಂದರೆ ಜೈನ, ರುದ್ರ, ಪಾಶುಪತ ಇವೆಲ್ಲವುಗಳ ಲಾಕುಳ ಈ ಮೂಲದಲ್ಲಿದೆ. ಶಾಂತ, ಮರುಳ, ರೇವಣ, ರುದ್ರ, ಮುನಿ ಇವೆಲ್ಲವೂ ಕೂಡ ವೀರಶೈವ ಧರ್ಮದ ಮೂಲವಾಗಿರತಕ್ಕಂಥ ಪಾಶುಪತ ಏನಿದೆಯಲ್ಲ, ಆ ಪಾಶುಪತ ಧರ್ಮದಲ್ಲಿ ಜೈನ, ಲಾಕುಳ, ಪಾಶುಪತ, ಅಭಿನವ ಪಾಶುಪತ ಇಂಥ ಮೂಲದಲ್ಲಿದೆ. ಇಂಥ ಆಳದ ವಿಷಯಗಳನ್ನು ತಿಳಿದುಕೊಳ್ಳದೆ, ಸಂಶೋಧನಾತ್ಮಕ ವಿಷಯಗಳನ್ನು ತಿಳಿದುಕೊಳ್ಳದೆ, ಕೇವಲ ಯಾವುದೋ ಒಂದೆರಡು ವಚನಗಳನ್ನು ಇಟ್ಟುಕೊಂಡು ಅವುಗಳ ಆಧಾರದ ಮೇಲೆ ಇತಿಹಾಸವನ್ನಾಗಲಿ ಅಲ್ಲಿರ್ತಕ್ಕಂಥ ಹಳೆಯ ಸಂಪ್ರದಾಯಗಳನ್ನು ನಿರ್ಧರಿಸುವುದಾಗಲಿ ಖಂಡಿತ ಇದು ಸಾಧುವಲ್ಲ, ಇದು ಒಳ್ಳೆಯದಲ್ಲ. ಇದು ತಪ್ಪಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅಂಶ. ಆದ್ದರಿಂದ ರೇವಣಸಿದ್ಧರ ಮಗ ರುದ್ರಮುನಿಗಳ ಹೆಸರನ್ನು ಅವರು ಇಡುವಾಗಲೂ ಕೂಡ ರುದ್ರ ಅನ್ನೋದು ಒಂದು ಪಾಶುಪತ ಪರಂಪರೆಯ ಒಂದು ರೂಪ. ಯಾವಾಗ ಆರ್ಯ ದ್ರಾವಿಡ ಸಂಘರ್ಷಗಳು ನಡೆದು ವೇದಗಳ ಕಾಲದಲ್ಲಿ ಆರ್ಯರು ಈ ದೇಶಕ್ಕೆ ಪ್ರವೇಶವನ್ನು ಮಾಡಿ ಇಲ್ಲಿರ್ತಕ್ಕಂಥ ಮೊದಲೇ ಇದ್ದಂಥ ಶೈವ ವೀರಶೈವರ ಜೊತೆಯಲ್ಲಿ ಸಂಘರ್ಷಕ್ಕಿಳಿದು ಹಲವಾರು ವರ್ಷಗಳ ಕಾಲ ದೀರ್ಘಕಾಲ ಸಂಘರ್ಷಗಳು ನಡೆದು ನಂತರ ಇಬ್ಬರು ಒಂದಾಗಿ
ಒಂದು ಮಧ್ಯಸ್ಥ ಪರಂಪರೆ, ಒಂದು ಮಿಶ್ರ ಪರಂಪರೆ ಉತ್ಪತ್ತಿಯಾಯಿತು. ಅದನ್ನು ವ್ರಾತ್ಯ ಪರಂಪರೆ ಅಂತ ಕರೆದಿದ್ದಾರೆ. ಅದನ್ನು ರುದ್ರವ್ರಾತ್ಯ ಪರಂಪರೆ, ಋಷಭ ಪರಂಪರೆ, ಋಷಭ ಧರ್ಮ ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಾರೆ. ಆ ಅಭಿನವ ಪಾಶುಪತ ಧರ್ಮವೇ ಮುಂದೆ ಅಭಿನವ ಪಾಶುಪತ ಆಯಿತು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಗುರುಗಳು ಇದ್ದಾರೆ. ಮಲಯಾಳ ಪಂಡಿತ ಅಂತಕ್ಕಂಥವನು ಎಲ್ಲ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇತಿಹಾಸ, ಅದಕ್ಕೆ ಆಧಾರಗಳಿದ್ದಾವೆ, ಪುಸ್ತಕಗಳಿದ್ದಾವೆ. ಆದರೆ ಇವತ್ತಿನ ದಿವಸ ಯಾರಿಗೂ ಕೂಡ ಬೇಕಾಗಿಲ್ಲದೆ ಇರೋದ್ರಿಂದ ತಮಗೆ ಗೊತ್ತಿಲ್ಲದೆಲ್ಲವನ್ನು ಕೂಡ ಅವರು ಅದೇನೋ ಪ್ರಕ್ಷೇಪ ಅಂತ ಕರೆದು ಇರತಕ್ಕಂಥ ವಚನಗಳೆಲ್ಲವನ್ನು ಖಾಲಿ ಮಾಡಿ ಒಂದಷ್ಟು ವಚನಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ. ವಚನಗಳಿಗೆ ಕುತ್ತು ಬಂದಿದೆ. ಈ ರೀತಿಯಾಗಿದ್ದಕ್ಕಂಥ ಒಂದು ವಿವಾದ ಕೂಡ ಇದೆ. ಆದ್ದರಿಂದ ಅವ್ರಿಗೆ ಯಾವುದು ಬೇಡವೋ ಅದು ಪ್ರಕ್ಷಿಪ್ತ, ವೀರಶೈವರು ತುರುಕಿಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಆದರೆ ಮೂಲ ವೀರಶೈವರು ಪ್ರಕ್ಷಿಪ್ತ ಮಾಡತಕ್ಕಂಥ ಸಂದರ್ಭ ಇಲ್ಲ. ಮೂಲ ವೀರಶೈವ ಅದು ಸಹಜ ವೀರಶೈವ. ಪ್ರಕ್ಷಿಪ್ತ ಇದ್ದರೆ ಆರಿಸಿ ತಮಗೆ ಬೇಕಾದಂಥವನ್ನು ಆರಿಸಿ ತಿಂತಕ್ಕಂಥ ಸಂಪ್ರದಾಯ ಯಾವುದರಿದ್ದರೆ ಅದು ಈಗಿನ ಆಧುನಿಕ ಶರಣರ ಸಂಪ್ರದಾಯ. ಅದು ತಮಗೆ ಬೇಡವಾದ್ದನ್ನು ತಾವು ಏನೋ ಸಾಧಿಸಲಿಕ್ಕೆ ಹೊರಟು ಇರತಕ್ಕಂಥ ವಿಷಯವನ್ನು ಇಲ್ಲವಾಗಿಸಿ ಒಂದು ಬದಿಗಿಟ್ಟು ಕೇವಲ ಆಯ್ಕೆಯ ಸಂಪ್ರದಾಯವನ್ನು, ಸೆಲೆಕ್ಟೆಡ್ ನೇಚರನ್ನು ಬೆಳೆಸಿಕೊಂಡಿರ್ತಕ್ಕಂಥವರು ಈಗಿನ ಆಧುನಿಕ ಶರಣರು, ವಿಚಾರವಾದಿಗಳು ಅಂತಕ್ಕಂಥದ್ದು ಸತ್ಯ. ಆದರೆ ಕಲೆಕ್ಟೆಡ್ ಮ್ಯಾಟ್ರ್ ಯಾರ್ದು ಅಂತಂದರೆ ಹಿಂದಿನ ಹಳೆಯ ವೀರಶೈವರದು ಕಲೆಕ್ಟೆಡ್ ಸಂಪ್ರದಾಯ, ಕಲೆಕ್ಟಿವ್ ನೇಚರ್ ಅವ್ರದ್ದು, ಇವ್ರದ್ದು ಸೆಲೆಕ್ಟಿವ್ ನೇಚರು. ಹೀಗಾಗಿ ಇಂಥ ಒಂದು ಕೆಲಸಗಳು, ವಚನಗಳ ಸಂಕಲನ ಆಗಿರ್ಬೋದು, ಅವುಗಳನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು, ಅವುಗಳಲ್ಲಿ ಯಾರ ಹಸ್ತಕ್ಷೇಪ ಆಗಿದೆ, ಏನಾಗಿದೆ ಅಂತಕ್ಕಂಥದ್ದು ಈಗ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸಾಕಷ್ಟು ವಚನಗಳು ನಮಗೆ ಸಿಕ್ಕಿಲ್ಲ. ಈಗ ವೀರಶೈವ ಆಚಾರ್ಯ ಪರಂಪರೆಯ ವಚನಗಳು ಸಾಕಷ್ಟಿದ್ದಾವೆ. ವಚನಗಳು ಕೇವಲ ಶರಣರಿಗೆ ಸೀಮಿತ ಅಲ್ಲ, ಆದ್ಯ ಶರಣರಿಗೂ ಇಂದಿನ ಕಾಲದಲ್ಲೂ ಕೂಡ ವಚನ ಸಂಪ್ರದಾಯ ಇತ್ತು. ಅದು ಶ್ರೀಶೈಲದಲ್ಲಿ 3-4ನೇ ಶತಮಾನದಿಂದಲೇ ಬಂದಿತ್ತು ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ದೃಢಪಟ್ಟಿದೆ. ಆದ್ದರಿಂದ ನಾವು ಇವರಿಗೆ ಎಷ್ಟೇ ಹೇಳಿದರೂ ಕೂಡ ಇವರು ಯಾವುದನ್ನು ಕೇಳ್ತಕ್ಕಂಥ ಜನ ಅಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಸಾಧನೆ ಮಾಡಿಕೊಟ್ಟಿದ್ದಾರೆ. ವೀರಶೈವರನ್ನು ಬಿಟ್ಟು ತಾವು ಬೇರೆ ಅಂತಕ್ಕಂಥದ್ದನ್ನು ಸಾಧನೆ ಮಾಡಲಿಕ್ಕೆ ಹೊರಟಾಗ ನಾವು ಏನು ಹೇಳಿದರೂ ಕೂಡ ವ್ಯರ್ಥ. ಆದರೆ ಕೆಲವೇ ಜನಗಳ ಒಂದು ವಿಚಾರಕ್ಕೆ ನಾವು ಇದನ್ನು ಹೇಳ್ತಾ ಇದ್ದೇವೆ. ಅದು ಬಿಟ್ಟರೆ ಅನ್ಯಥಾ ಮಾರ್ಗ ಇಲ್ಲ. ನಮ್ಮದು ಯಾವುದು ಕೃತಕ ಇಲ್ಲ. ಸಹಜವಾಗಿ ಬಂದಿರತಕ್ಕಂಥ ವಿಷಯಗಳನ್ನು ಇದ್ದಕ್ಕಿದ್ದಂತೆ ಪ್ರತಿಪಾದನೆ ಮಾಡತಕ್ಕಂಥದ್ದು ನಮ್ಮ ಕೆಲಸವಾಗಿರೋದ್ರಿಂದ, ಅದು ಕೂಡ ಸಂಶೋಧನಾತ್ಮಕ ಧರ್ಮಪೀಠವಾದ್ದರಿಂದ ಇಲ್ಲಿ ನಾವು ಅನಿವಾರ್ಯವಾಗಿ ಅಂಥ ಗಟ್ಟಿ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಆದ್ದರಿಂದ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗಗಳ ವ್ಯತ್ಯಾಸವನ್ನು ನಾನು ವೈಜ್ಞಾನಿಕವಾಗಿ ಚೆನ್ನಾಗಿ ವಿಮರ್ಶೆ ಮಾಡಿ ನಿಮಗೆ ಹೇಳಿದ್ದೇನೆ. ಈ ವಿಡಿಯೋಗಳನ್ನು ನೀವು ಪುನರಾವರ್ತನೆ ಮಾಡಿಕೊಂಡು ನೀವು ಕಲ್ತ್ಕೋಬೋದು. ಹಾಗಾಗಿ ಈ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗಗಳ ವ್ಯತ್ಯಾಸ ಈ ರೀತಿ ವೈಜ್ಞಾನಿಕವಾಗಿದೆ. ಇಷ್ಟಲಿಂಗಕ್ಕೂ ಕೂಡ ಅಭಿಷೇಕವನ್ನು ಮಾಡ್ತೀವಿ. ಸ್ಥಾವರಲಿಂಗಕ್ಕೂ ಕೂಡ ಬಹಳ ಅಲ್ಲಿ ಉಷ್ಣವು ಪ್ರಕೋಪವಾಗಿರುವುದರಿಂದ ಗುಡುಗು ಸಿಡ್ಲು ಮಿಂಚು ಹೊಡೆದಾಗ ಮೂರ್ತಿಯ ಕೆಳಭಾಗದಲ್ಲಿರ್ತಕ್ಕಂಥ ಏನು ಒಂದು ಲೋಹದ ವಸ್ತುಗಳಿರ್ತಾವೋ ಅಲ್ಲಿಗೆ ನೇರವಾಗಿ ಹೊಡೆಯುವುದರಿಂದ ಇಲ್ಲಿ ವಿಗ್ರಹಕ್ಕಾಗಲಿ ಬೇರೆ ಇತರೆ ವಸ್ತುಗಳಿಗಾಗಲಿ ಇಲ್ಲಿ ಇದು ವಿದ್ಯುತ್ ಆದ್ದರಿಂದ ಸುಗಮವಾಗಿ ಹರಿದು ಅದು ಭೂಮಿಯನ್ನು ತಲುಪುವುದರಿಂದ ಇಂಥ ವ್ಯವಸ್ಥೆಯನ್ನು ಹಿಂದಿನ ಕಾಲದ ಜನ ಮಾಡ್ತಾಯಿದ್ರು. ಅದರ ಗ್ರೌಂಡಿಂಗಿನ ಅನುಕರಣೆ ಏನಾದರೂ ಇದ್ದರೆ ಅದು ಹಿಂದಿನ ಈ ರೀತಿ ಆಗಮಶಾಸ್ತ್ರದ ಒಂದು ಭಾಗ ಅಂತಕ್ಕಂಥದ್ದು ಇಲ್ಲಿ ಪ್ರಧಾನವಾಗಿರತಕ್ಕಂಥ ಆಧಾರಬದ್ಧ ಅಂಶವಾಗಿದೆ. ಹೀಗಾಗಿ ಇಂಥ ಎಷ್ಟೋ ವಿಷಯಗಳು ಇದ್ದಾವೆ. ಕುರುವಾಗಿ ಬಂದರಯ್ಯ ರೇವಣಸಿದ್ದರು ಅಂದರೆ ಅವರು ಅಲ್ಲಿ ಲಿಂಗಧಾರಣೆಯನ್ನು ಮಾಡ್ತಾಯಿದ್ದರು. ಗುರುಸ್ವರೂಪರಾಗಿದ್ದರು. ಅಲ್ಲಿ ಎಲ್ಲರಿಗಿಂತ ಹಿರಿಯರಾಗಿದ್ದರು, ತಂದೆಯ ಸಮಾನರಾಗಿದ್ದರು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಅಂಶ. ಮುಂದಿನ ಒಂದು ವಿಷಯದಲ್ಲಿ ರೇವಣಸಿದ್ದರ ಬಗ್ಗೆ ಇನ್ನಷ್ಟು ಆಧಾರಬದ್ಧ ವಿಷಯಗಳನ್ನು ಅವರು ವೀರಶೈವ ಆಚಾರ್ಯ ವಿನಃ ಕುರುಬರಲ್ಲ ಅಂತಕ್ಕಂಥ ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರಸಾರ ಮಾಡೋಣ. ಈ ಹಿಂದೆಯೂ ಕೂಡ ನಾವು ಹೇಳಿದ್ದೇವೆ. ಆದರೂ ಕೂಡ ಯಾರ ತಲೆಗೂ ಅಂಟದೇ ಇರೋದ್ರಿಂದ ನಾವು ಮತ್ತೆ ರೇವಣಸಿದ್ದರು ಕುರುಬರಲ್ಲ, ಮರಳುಸಿದ್ದರು ಮತ್ತು ಕೆಳವರ್ಗದವರಲ್ಲ ಅನ್ನೋ ವಿಷಯವನ್ನು ಮತ್ತೆ ನಾವು ಪ್ರಸಾರ ಮಾಡಬೇಕಾದಂಥ ಅನಿವಾರ್ಯ ಇರುವುದರಿಂದ ನಾವು ಅದನ್ನು ಪ್ರಸಾರ ಮಾಡ್ತಾ ಹೋಗೋಣ. ಶಾಸನಗಳ ಆಧಾರಗಳು ಭೌತಿಕ, ಸಾಂಸ್ಕೃತಿಕ, ಐತಿಹಾಸಿಕ, ಪಾರಂಪರಿಕ ಸಾಕಷ್ಟು ಆಧಾರಗಳನ್ನು ಕೊಟ್ಟು ಅವರ ಜೀವನ ಚರಿತ್ರೆಯನ್ನು ಕೊಟ್ಟು ನಾವು ರೇವಣಸಿದ್ದರು ಮತ್ತು ಮರಳುಸಿದ್ದರ ಚರಿತ್ರೆಯನ್ನು ಚೆನ್ನಾಗಿ ಪುನರಾವರ್ತನೆ ಮಾಡಿ ಅದನ್ನು
ಹೇಳ್ತಾ ಹೋಗೋಣ. ಆದ್ದರಿಂದ ಹೇಳಲಿಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ, ಇದಕ್ಕೆ ಕೊನೆ ಇಲ್ಲ. ಕೇಳ್ತಕ್ಕಂಥ ಕಿವಿ, ಕೊಡ್ತಕ್ಕಂಥ ಮನಸ್ಸಿದ್ದರೆ ಎಲ್ಲ ವಿಷಯಗಳು ನಿಮಗೆ ಬಹಳ ಸುಲಭವಾಗಿ ಸಿದ್ಧಿಯಾಗ್ತವೆ. ಕೇವಲ ಒಂದೆರಡು ವಚನಗಳನ್ನು ಇಟ್ಟುಕೊಂಡು ನಾನು ಭಾರತದ ಇತಿಹಾಸವನ್ನು ಕಟ್ತೀನಿ ಅಂತ ಹೋದರೆ ಅದು ದೊಡ್ಡ ಭ್ರಮೆ. ಇಂಥ ಭ್ರಮೆಯನ್ನು ಇಂದಿನ ಇಬ್ಬರಲ್ಲ ಒಬ್ಬರು ಸಂಶೋಧಕರು ಇಂಥ ಕೆಲಸಕ್ಕೆ ಕೈ ಹಾಕಿದ್ರು. ಅದು ಯಾವ ಉದ್ದೇಶ ಅಂತಕ್ಕಂಥದ್ದು ನಿಮಗೆ ಹಿಂದಿನಿಂದಲೂ ಹೇಳ್ತಾ ಬಂದಿರೋದ್ರಿಂದ ಇದನ್ನು ಮತ್ತೆ ಮತ್ತೆ ಹೇಳುವುದು ಬೇಡ. ಅಂತೂ ಆ ಇಬ್ಬರು ದಿಗ್ಗಜ ಸಂಶೋಧಕರ ಒಡನಾಟದಲ್ಲಿ ನಾನು ನಿರಂತರ ಇದ್ದಿದ್ದರಿಂದ ನನಗೆ ಅವರಿಬ್ಬರ ಮನಸ್ಥಿತಿಗಳು ಅರ್ಥವಾಗಿದ್ದರಿಂದ ಅದರ ಮುಂದಿನ ಭಾಗವನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ನಿಮಗೆ ಬಹಳ ಶುಭ ಸೂಚಕವಾಗಿ ಕೆಲಸ ಮಾಡುತ್ತೆ. ನೀವು ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂಥವ್ರ ವಿಷಯಕ್ಕೆ ನೀವು ಹೆಚ್ಚು ಬೆಲೆಯನ್ನು ಕೊಡ್ತಾ ಹೋದರೆ ನಿಮಗೆ ವಾಸ್ತವ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಇಲ್ಲಿ ದೃಢವಾಗಿರ್ತಕ್ಕಂಥ ಮಾತು ಅಂತ ಹೇಳ್ತಾ, ನಾಳೆ ಬೇರೆ ರೇವಣಸಿದ್ಧರು ಅಥವಾ ಮರಳಿಸಿದ್ರು ಇಂಥ ವಿಷಯಗಳನ್ನು ನಾಳೆ ಪ್ರತಿಪಾದನೆ ಮಾಡೋಣ. ಇಷ್ಟಲಿಂಗ ಮತ್ತು ಸ್ಥಾವರ ಲಿಂಗಗಳ ವ್ಯತ್ಯಾಸ ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಇದನ್ನು ದೊಡ್ಡದಾಗಿ ವಿಜೃಂಭಿಸ್ತಕ್ಕಂಥ ಒಂದು ಪ್ರಮೇಯವೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಒಂದು ಆಧ್ಯಾತ್ಮ ಪ್ರವಚನವನ್ನು, ಸಂಶೋಧನಾತ್ಮಕ ವಾಸ್ತವಿಕ ವಿಷಯವನ್ನು ಇವತ್ತಿಗೆ ಮುಗಿಸೋಣ. ನಮಸ್ಕಾರ.